ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನಳಂದ ವಿಶ್ವವಿದ್ಯಾಲಯ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಅದು ಭಾರತದ ಹೆಮ್ಮೆಯ ಕಳಸ. ಇಂತಹ ಮೇರು ಪರ್ವತವನ್ನ ಸರ್ವನಾಶ ಮಾಡಿದ್ದು ಬಕ್ತಿಯಾರ್ ಖಿಲ್ಜಿ ಅನ್ನೋ ಕ್ರೂರಿ. 1193ರಲ್ಲಿ ನಳಂದ ಮಹಾರಾಜನ ಮೇಲೆ ದಾಳಿ ಮಾಡಿದ ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯದ ಬೆಲೆ ಕಟ್ಟಲಾಗದ ಅತ್ಯಮೂಲ್ಯ ಸಂಪತ್ತಿಗೆ ಬೆಂಕಿ ಇಟ್ಟು ಬಿಟ್ಟಿದ್ದ. ಅಷ್ಟಕ್ಕೂ ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದ್ದು ಯಾಕೆ? ನಳಂದ ಯಾವುದೋ ರಾಜನ ಅರಮನೆ ಆಗಿರಲಿಲ್ಲ. ಅದು ರತ್ನ ವಜ್ರ ವೈಢೂರ್ಯದ ಖಜಾನೆ ಕೂಡ ಆಗಿರಲಿಲ್ಲ. ದೇವಸ್ಥಾನ ಕೂಡ ಅದಲ್ಲ. ಅದೊಂದು ಕೇವಲ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯ ಅಷ್ಟೇ. ಕೇವಲ ವಿಶ್ವವಿದ್ಯಾಲಯ ಆಗಿದ್ದ ನಳಂದದ ಮೇಲೆ ಖಿಲ್ಜಿ ದಾಳಿ ಮಾಡಿದ್ದು ಯಾಕೆ? ಅಷ್ಟಕ್ಕೂ ಅಲ್ಲಿದ್ದ ಅತ್ಯಮೂಲ್ಯ ಸಂಪತ್ತಾದ್ರೂ ಯಾವುದು ಅಂತೀರಾ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ನಳಂದದ ಮೇಲೆ ಯಾಕೆ ಆಕ್ರಮಣ ಆಯಿತು ಅನ್ನೋದನ್ನ ತಿಳಿಯುವುದಕ್ಕಿಂತ ಮೊದಲು ನಳಂದದ ಬಗ್ಗೆ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರಲೇಬೇಕು. ನಾವು ಮೊದಲೇ ಹೇಳಿದಂತೆ ನಳಂದ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಇದನ್ನ 5ನೇ ಶತಮಾನದಲ್ಲಿ ಕಟ್ಟಲಾಗಿತ್ತು. ಈಗಿನ ಬಿಹಾರದಲ್ಲಿ ಈ ನಳಂದ ಅನ್ನುವ ವಿಶ್ವವಿದ್ಯಾಲಯವನ್ನ ನಿರ್ಮಿಸಲಾಗಿತ್ತು. ಸಂಸ್ಕೃತದ ಒಟ್ಟು 3 ಶಬ್ದಗಳಿಂದ ನಳಂದ ಅನ್ನುವ ಹೆಸರು ಬಂದಿದೆ. ನಾ ಆಲಂ ದಾ ಅಂದ್ರೆ ತಡೆ ಹಿಡಿಯಲಾಗದ ಜ್ಞಾನದ ಪ್ರವಾಹ ಅಂತ ಅರ್ಥ. ಸ್ನೇಹಿತರೆ, ನಿಮ್ಗೆಲ್ಲ ಚೀನಾದ ಬೌದ್ಧ ಯಾತ್ರಿ ಹುಯೆನ್ ತ್ಸಾಂಗ್ ಬಗ್ಗೆ ಗೊತ್ತಿರಬಹುದು. ಈ ಹುಯೆನ್ ತ್ಸಾಂಗ್ 7ನೇ ಶತಮಾನದ ಅವಧಿಯಲ್ಲಿ ನಳಂದಕ್ಕೆ ಬಂದಿದ್ದ. ಆತನ ಪ್ರಕಾರ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ದು ಗುಪ್ತ ವಂಶದ ರಾಜ 1ನೇ ಕುಮಾರಗುಪ್ತ. ನಳಂದದಲ್ಲಿ 10,000ಕ್ಕೂ ಹೆಚ್ಚು ಸನ್ಯಾಸಿಗಳು, 1,500ಕ್ಕೂ ಹೆಚ್ಚು ಶಿಕ್ಷಕರು ಇದ್ರು ಅಂತ ಹುಯೆನ್ ತ್ಸಾಂಗ್ ಬರಿತಾನೆ. ಈ ಅದ್ಭುತ ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಭಾರತದ ವಿದ್ಯಾರ್ಥಿಗಳು ಮಾತ್ರವಲ್ಲ, ಚೀನಾ, ಕೊರಿಯಾ, ಇಂಡೋನೇಷಿಯಾ, ಪರ್ಷಿಯಾ, ಟರ್ಕಿ, ಶ್ರೀಲಂಕಾ ಹೀಗೆ ಹಲವು ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಇಲ್ಲಿ ಬುದ್ಧಿಸಂನ ಜೊತೆಗೆ ಗಣಿತ, ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಫಿಲೋಸಫಿ, ವ್ಯಾಕರಣಗಳನ್ನ ಕೂಡ ಕಲಿಸಲಾಗ್ತಾ ಇತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿಯುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡ್ತಾ ಇದ್ರು. ನಳಂದ ವಿಶ್ವವಿದ್ಯಾಲಯದಲ್ಲಿ ಘಟಾನುಘಟಿಗಳೇ ಶಿಕ್ಷಣ ಪಡಿತಾ ಇದ್ರು. ಹರ್ಷವರ್ಧನ, ಧರ್ಮಪಾಲ್, ನಾಗಾರ್ಜುನ, ಪದ್ಮ ಸಂಭವ ಹಾಗೂ ಹುಯೆನ್ ತ್ಸಾಂಗ್ ಕೂಡ ಇದೇ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದವರು. ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಆರ್ಯಭಟ ನಳಂದದ ಮುಖ್ಯಸ್ಥರಾಗಿದ್ರು ಅಂತ ಹೇಳಲಾಗುತ್ತೆ. ಇಂತಹ ಶ್ರೇಷ್ಠ ವಿಶ್ವವಿದ್ಯಾಲಯ ಬರೋಬ್ಬರಿ 800 ವರ್ಷಗಳ ಕಾಲ ಜ್ಞಾನವನ್ನ ಪಸರಿಸಿತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ನಳಂದದ ಮೇಲೆ ಒಂದಲ್ಲ ಎರಡಲ್ಲ 3 ಬಾರಿ ಆಕ್ರಮಣ ಮಾಡಲಾಗಿತ್ತು. 2 ಬಾರಿ ದಾಳಿ ಮಾಡಿದಾಗ ಅದನ್ನ ಮತ್ತೆ ಮರು ನಿರ್ಮಾಣ ಮಾಡಲಾಗಿತ್ತು. ಆದರೆ 3ನೇ ಬಾರಿಗೆ ದಾಳಿ ನಡೆದಾಗ ಏನೇ ಮಾಡಿದ್ರೂ ಮರು ನಿರ್ಮಾಣ ಮಾಡಲು ಸಾಧ್ಯವೇ ಆಗ್ಲಿಲ್ಲ. ಅಂದ ಹಾಗೆ ನಳಂದದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಆಕ್ರಮಣ ನಡೆದಿದ್ದು ಸ್ಕಂದಗುಪ್ತನ ಆಡಳಿತದ ಸಂದರ್ಭದಲ್ಲಿ. ಅಂದರೆ 455ರಿಂದ 467ರ ನಡುವೆ ನಳಂದದ ಮೇಲೆ ಹುನಾಸ್ ಅನ್ನುವ ಟ್ರೈಬಲ್ ಗ್ರೂಪ್ ಆಕ್ರಮಣ ಮಾಡಿತ್ತು. ಹುನಾಸ್ ಅನ್ನೋದು ಮಧ್ಯ ಏಷ್ಯಾದ ಬುಡಕಟ್ಟು ಜನಾಂಗಗಳ ಒಂದು ಗುಂಪು. ಈ ಗುಂಪು ಖೈಬರ್ ಪಾಸ್ ಮೂಲಕ ಭಾರತದ ದಾರಿ ಹಿಡಿದು ನಳಂದದ ಮೇಲೆ ದಾಳಿ ಮಾಡಿತ್ತು. ಆದರೆ ಸ್ಕಂದಗುಪ್ತ ಈ ದಾಳಿಗೆ ಜಗ್ಗದೆ ಹಿಂದಿಗಿಂತಲೂ ಚೆನ್ನಾಗಿಯೇ ನಳಂದವನ್ನ ಮರು ನಿರ್ಮಾಣ ಮಾಡ್ತಾನೆ. ಇನ್ನು ನಳಂದದ ಮೇಲೆ 2ನೇ ದಾಳಿ ನಡೆದಿದ್ದು 7ನೇ ಶತಮಾನದ ಆರಂಭದಲ್ಲಿ. ಬಂಗಾಳದ ಗೌದಾಸ್ ರಾಜವಂಶದವರು ನಳಂದದ ಮೇಲೆ ದಾಳಿ ಮಾಡಿದ್ರು. ಈ ಆಕ್ರಮಣದ ಬಳಿಕ ಹರ್ಷವರ್ಧನ ಮತ್ತೆ ನಳಂದವನ್ನ ರೀಬಿಲ್ಡ್ ಮಾಡ್ತಾನೆ. ಈ 2 ದಾಳಿಗಳಿಗೂ ಎದೆಗುಂದದೆ ಭಾರತೀಯ ರಾಜರು ನಳಂದವನ್ನ ಮತ್ತೆ ಕಟ್ಟಿ ಬೆಳೆಸಿದ್ರು. ಆದರೆ 3ನೇ ಬಾರಿಗೆ ನಡೆದ ದಾಳಿ ಮಾತ್ರ ಅತ್ಯಂತ ಘನಘೋರವಾಗಿತ್ತು. ಈ ದಾಳಿ ಮಾಡಿದ್ದು ಮತ್ಯಾರೂ ಅಲ್ಲ, ಬಕ್ತಿಯಾರ್ ಖಿಲ್ಜಿ. ಈತ ದೂರದ ಟರ್ಕಿಯ ರಾಜನಾಗಿದ್ದ. ಅಷ್ಟಕ್ಕೂ ಈ ಬಕ್ತಿಯಾರ್ ಖಿಲ್ಜಿ ನಳಂದದ ಮೇಲೆ ದಾಳಿ ಮಾಡಿದ್ದು ಯಾಕೆ ಅಂತೀರಾ? ಅದರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಒಂದ್ಸಲ ಬಕ್ತಿಯಾರ್ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಯಾವುದೇ ಚಿಕಿತ್ಸೆ ನೀಡಿದ್ರೂ ಅವನ ಆರೋಗ್ಯ ಸುಧಾರಿಸ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಳಂದದಲ್ಲಿರುವ ರಾಹುಲ್ ಶ್ರೀ ಭದ್ರಾ ಅನ್ನುವ ಋಷಿ ಬಕ್ತಿಯಾರ್ನ ರೋಗಕ್ಕೆ ಮದ್ದು ಮಾಡ್ತಾರೆ ಅನ್ನೋ ಸುದ್ದಿ ಬಕ್ತಿಯಾರ್ಗೆ ಗೊತ್ತಾಗುತ್ತೆ. ಆದ್ರೆ ಮುಸ್ಲಿಮೇತರರಿಂದ ಚಿಕಿತ್ಸೆ ಪಡೆಯೋದು ಬಕ್ತಿಯಾರ್ ಖಿಲ್ಜಿಗೆ ಇಷ್ಟವಿರಲಿಲ್ಲ. ಆರಂಭದಲ್ಲಿ ಈ ಚಿಕಿತ್ಸೆಯ ಬಗ್ಗೆ ಖಿಲ್ಜಿ ಅಷ್ಟೊಂದು ಮನಸ್ಸು ಮಾಡಿರಲಿಲ್ಲ. ಮತ್ತೊಂದು ಕಡೆ ಖಿಲ್ಜಿಯ ಆರೋಗ್ಯ ಮತ್ತಷ್ಟು ಹದಗೆಡುತ್ತಾ ಹೋಗ್ತಾ ಇತ್ತು. ಕೊನೆಗೆ ದಾರಿ ಇಲ್ಲದೆ ನಳಂದಾದ ರಾಹುಲ್ ಶ್ರೀ ಭದ್ರಾ ಅವರನ್ನ ಟರ್ಕಿಗೆ ಕರೆಸಿಕೊಳ್ತಾನೆ. ರಾಹುಲ್ ಶ್ರೀ ಭದ್ರಾ ಖಿಲ್ಜಿಗೆ ಚಿಕಿತ್ಸೆ ನೀಡುತ್ತಾರೆ. ಆದ್ರೆ ಖಿಲ್ಜಿ ಇಲ್ಲೊಂದು ಷರತ್ತು ಇಟ್ಟಿದ್ದ. ರಾಹುಲ್ ತಮ್ಮ ಕೈಯಿಂದ ಕೊಟ್ಟ ಯಾವ ಮದ್ದನ್ನ ಕೂಡ ತಾನು ಸೇವಿಸೋದಿಲ್ಲ. ಮದ್ದು ಸೇವಿಸದೆ ಬೇರೆ ಯಾವುದೇ ಚಿಕಿತ್ಸೆಯನ್ನ ಕೊಡಿ ಅಂತ ಷರತ್ತು ವಿಧಿಸಿದ್ದ. ಒಂದು ರೀತಿಯ
ರೀತಿಯ ಅವಮಾನ ಅದು. ಅವಮಾನ ಮಾಡಿದ್ರು ರಾಹುಲ್ ಮಾತ್ರ ತಾಳ್ಮೆಯಿಂದಲೇ ಎಲ್ಲವನ್ನ ಸ್ವೀಕರಿಸಿ ಚಿಕಿತ್ಸೆ ನೀಡಲು ಮುಂದಾಗ್ತಾರೆ. ಖಿಲ್ಜಿಗೆ ಕುರಾನ್ನ ಕೆಲವೊಂದು ಅಂಶವನ್ನ ಪ್ರತಿದಿನ ಓದಲು ಹೇಳ್ತಾರೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಖಿಲ್ಜಿ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಅರೆ, ಕೇವಲ ಕುರಾನ್ ಓದಿಯೇ ಖಿಲ್ಜಿ ಗುಣಮುಖರಾದ್ರ ಅಂತ ನೀವು ಕೇಳಬಹುದು. ಇಲ್ಲಿ ರಾಹುಲ್ ಶ್ರೀಭದ್ರ ಒಂದು ಉಪಾಯ ಮಾಡಿದ್ರು. ಕುರಾನ್ನ ಹಾಳೆಗಳಿಗೆ ಖಿಲ್ಜಿಗೆ ಗೊತ್ತಿಲ್ಲದಂತೆ ಮದ್ದನ್ನ ಸವರಿದ್ರು. ಆ ಮದ್ದಿನ ವಾಸನೆಯಿಂದಾಗಿ ಖಿಲ್ಜಿ ಆರೋಗ್ಯ ಸುಧಾರಿಸಿತ್ತು. ಆದ್ರೆ ಒಂದು ದಿನ ಈ ವಿಚಾರ ಖಿಲ್ಜಿಗೆ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾದಾಗ ಖಿಲ್ಜಿ ಕೋಪ ನೆತ್ತಿಗೇರುತ್ತೆ. ಆತ ನನಗೆ ಗೊತ್ತಿಲ್ಲದಂತೆ ಹೀಗೆಲ್ಲ ಹೇಗ್ ಮಾಡ್ಬಿಟ್ಟ, ಹಿಂದೂ ಸನ್ಯಾಸಿಗಳಿಗೆ ಮುಸ್ಲಿಮರಿಗಿಂತ ಹೆಚ್ಚಿನ ಜ್ಞಾನ ಇರೋದು ಹೇಗೆ ಅನ್ನೋ ಅಸೂಹೆ ಆತನ ಮನಸ್ಸಿನಲ್ಲಿ ಮೂಡಿತ್ತು. ಭಾರತೀಯರು ಈ ರೀತಿ ಮುಂದೆ ಬಂದ್ರೆ ಭವಿಷ್ಯದಲ್ಲಿ ತೊಂದರೆಯಾಗುತ್ತೆ ಅನ್ನೋದು ಆತನಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಆಗ್ಲೇ ಆತ ಒಂದು ನಿರ್ಧಾರಕ್ಕೆ ಬರ್ತಾನೆ. ಭಾರತದ ಸನ್ಯಾಸಿಗಳಿಗೆ ಈ ರೀತಿಯ ಜ್ಞಾನ ನೀಡುತ್ತಿರುವ ಜ್ಞಾನ ಮಂದಿರದ ಮೇಲೆಯೇ ದಾಳಿ ಮಾಡುವ ನಿರ್ಧಾರ ಅದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ರಾಹುಲ್ ಶ್ರೀ ಭದ್ರಾ ಸೇರಿದಂತೆ ನಳಂದದಲ್ಲಿದ್ದ ನೂರಾರು ಸನ್ಯಾಸಿಗಳ ಜ್ಞಾನದ ಹಿಂದೆ ಇದ್ದಿದ್ದು ನಳಂದದಲ್ಲಿದ್ದ ಗ್ರಂಥಾಲಯ. ಆ ಸಂದರ್ಭದಲ್ಲಿ ನಳಂದಾದಲ್ಲಿ ಜಗತ್ತಿನ ಅತಿ ದೊಡ್ಡ ಲೈಬ್ರರಿ ಇತ್ತು. ಆ ಲೈಬ್ರರಿಯ ಹೆಸರು ಧರ್ಮಗಂಜ್. ಹಾಗಂತ ಇದು ಸಣ್ಣ ಪುಟ್ಟ ಗ್ರಂಥಾಲಯ ಅಂತ ಅಂದುಕೊಳ್ಬೇಡಿ. ಬರೋಬ್ಬರಿ 3 ಅಂತಸ್ತಿನ ಲೈಬ್ರರಿ ಅದು. ಈ ಗ್ರಂಥಾಲಯದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ವು. ಖಿಲ್ಜಿಗೆ ಈ ಎಲ್ಲಾ ವಿಚಾರಗಳು ಗೊತ್ತಾಗುತ್ತೆ. ಹೀಗಾಗಿ ಭಾರತೀಯರ ಜ್ಞಾನದ ಮೂಲವನ್ನೇ ಹಿಸುಕಿ ಬಿಡಬೇಕು ಅಂತ ಖಿಲ್ಜಿ ನಿರ್ಧಾರ ಮಾಡ್ತಾನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ನಳಂದದಲ್ಲಿ ಹೆಚ್ಚಾಗಿ ಬೌದ್ಧ ಸನ್ಯಾಸಿಗಳಿದ್ರು. ಈ ಬೌದ್ಧ ಸನ್ಯಾಸಿಗಳನ್ನ ಖಿಲ್ಜಿ ಸೇನೆ ಜೀವಂತವಾಗಿ ಅಗ್ನಿಗೆ ಆಹುತಿ ಮಾಡುತ್ತೆ. ನಳಂದದ ದಶ ದಿಕ್ಕಿನಲ್ಲೂ ಖಿಲ್ಜಿ ಸೇನೆ ರಕ್ತದ ಕೋಡಿಯನ್ನೇ ಹರಿಸುತ್ತೆ. ನಳಂದದಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಧ್ವಂಸ ಮಾಡಲಾಗುತ್ತೆ. ಕೊನೆಗೆ ನಳಂದದ ಗ್ರಂಥಾಲಯದ ಮೇಲೆ ಖಿಲ್ಜಿ ಕಣ್ಣು ಬಿದ್ದಿತ್ತು. ಅವನ ಮೈನ್ ಟಾರ್ಗೆಟ್ ಇದ್ದಿದ್ದೇ ಈ ಗ್ರಂಥಾಲಯ. 3 ಅಂತಸ್ತಿನ ಈ ಗ್ರಂಥಾಲಯಕ್ಕೆ ಖಿಲ್ಜಿ ಸೇನೆ ಬೆಂಕಿ ಇಟ್ಟು ಬಿಟ್ಟಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಗ್ರಂಥಾಲಯದ ಬೆಂಕಿ ಬರೋಬ್ಬರಿ 3 ತಿಂಗಳ ಕಾಲ ಹೊತ್ತಿ ಉರಿಯುತ್ತಿತ್ತಂತೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಲೈಬ್ರರಿಯಲ್ಲಿ ಅದೆಷ್ಟು ಪುಸ್ತಕಗಳು ಇದ್ದಿರಬಹುದು. ಅಲ್ಲಿಗೆ ಭಾರತದ ಅತ್ಯಮೂಲ್ಯ ಸಂಪತ್ತು ಬೆಂಕಿಗೆ ಆಹುತಿಯಾಗಿ ಬಿಟ್ಟಿತ್ತು. ಆ ಸಂಪತ್ತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಖಿಲ್ಜಿ ಕೇವಲ ಒಂದು ಲೈಬ್ರರಿಯನ್ನ ಮಾತ್ರ ಸರ್ವನಾಶ ಮಾಡಿದ್ದಲ್ಲ, ಅದರ ಜೊತೆಗೆ ಭಾರತದ ಸಂಸ್ಕೃತಿಗೆ ಕೊಳ್ಳಿ ಇಟ್ಟು ಬಿಟ್ಟಿದ್ದ. ಆ ಆಕ್ರಮಣ ಅದೆಷ್ಟು ಭಯಾನಕವಾಗಿತ್ತು ಅಂದ್ರೆ, ನಳಂದವನ್ನ ಮತ್ತೆ ಮರು ನಿರ್ಮಾಣ ಮಾಡೋಣ ಅಂದ್ರೆ ಅಲ್ಲಿ ಏನೇನು ಉಳಿದಿರಲಿಲ್ಲ. ನಳಂದದ ಜೊತೆಗೆ ವಿಕ್ರಮಶಿಲಾ ಮತ್ತು ಉದಂತಪುರಿಯನ್ನ ಕೂಡ ಖಿಲ್ಜಿ ಸೇನೆ ನಾಶ ಮಾಡಿತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇದು ಕೇವಲ ಭಾರತದ ನಷ್ಟವಾಗಿರಲಿಲ್ಲ, ಇಡೀ ಜಗತ್ತಿಗೆ ಖಿಲ್ಜಿ ಮಾಡಿದ ಆ ದಾಳಿ ಅತಿ ದೊಡ್ಡ ನಷ್ಟವಾಗಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಅಸೂಹೆಯಿಂದ ಸಾವಿರಾರು ವರ್ಷಗಳ ಜ್ಞಾನ ಸಂಗ್ರಹ ಬೆಂಕಿಗೆ ಆಹುತಿಯಾಗಿತ್ತು. ಆ ಪುಸ್ತಕಗಳಲ್ಲಿ ಅದೆಂತ ಮಾಹಿತಿಗಳಿದೆಯೋ ಗೊತ್ತಿಲ್ಲ. ಒಂದು ಪುಸ್ತಕದ ಹಾಳೆಯನ್ನೇ ಹರಿಯೋದು ಕೂಡ ಪಾಪ ಅನ್ನೋ ಭಾರತದಲ್ಲಿ ಇಂತಹ ಘಟನೆ ನಡೆದಿದ್ದು ನಿಜಕ್ಕೂ ದುರಂತ. ಯಾವುದೇ ಕಾರಣಕ್ಕೂ ಅಂತಹ ಪುಸ್ತಕಗಳನ್ನ ಮತ್ತೆ ಬರೆಯಲು ಸಾಧ್ಯವಿಲ್ಲ. ನಳಂದವನ್ನ ಮೊದಲಿನಂತೆ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆದ್ರೆ ಭಾರತ ಸರ್ಕಾರ ಈಗ ನಳಂದಕ್ಕೆ ಹೊಸ ರೂಪ ಕೊಟ್ಟಿದೆ. 2006ರಲ್ಲಿ APJ ಅಬ್ದುಲ್ ಕಲಾಂ ಅವರು ನಳಂದವನ್ನ ಮರು ನಿರ್ಮಾಣ ಮಾಡಬೇಕು ಅಂತ ಸೂಚನೆ ನೀಡಿದ್ರು. ಕಲಾಂ ಅವರ ಮನವಿಯನ್ನ ಪುರಸ್ಕರಿಸಿದ ಸರ್ಕಾರ ನಳಂದದ ಮರು ನಿರ್ಮಾಣ ಕಾರ್ಯವನ್ನ ಶುರು ಮಾಡುತ್ತೆ. 2015ರಿಂದ ನಳಂದ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತೆರೆದುಕೊಳ್ಳುತ್ತೆ. ಅದೇನೇ ಇರಲಿ, ನಳಂದದ ಹಿಂದಿನ ವೈಭವ ಮತ್ತೆ ಮರುಕಳಿಸಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯ ಈಗಲೂ ಇದ್ದಿದ್ರೆ ಭಾರತ ಖಂಡಿತವಾಗಿಯೂ ವಿಶ್ವಕ್ಕೆ ಕೇಂದ್ರವಾಗ್ತಾ ಇತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ.